ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಇದರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಬೆಳಗ್ಗೆ ಎದ್ದ ತಕ್ಷಣ ನಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಆರಿಪಾಗೆ ಎಬ್ಸೋದ್ರಿ. ಆರಿಪ ಹ್ಞೂ ಅಂತಾಳ್ರಿ, ಪರ್ದ ಬಿಟ್ಟು ಹೊರಗೆ ಬರಲ್ರಿ. ಹ್ಞೂ ಅಂತಾಳ್ರಿ, ಪರ್ದ ಬಿಟ್ಟು ಹೊರಗೆ ಬರೋದು. ಎದ್ದಿನಮ್ಮ ಅಂತಾಳ್ರಿ, ಥಂಡಿ ಭಾಳ ಐತೆಮ್ಮ ಅಂತಾಳ್ರಿ. ಮತ್ತು ಇದು ಈಗ ಚಳಿಗಾಲನ ರೀ. ಈಗ ಎಷ್ಟು ಮುದ್ದಾಗಿ ನಾವು ಕೂತ್ಕೊಂಡಿರ್ತೀವಿ, ಮುದ್ದಾಗಿ ಎಷ್ಟು ಹೊಚ್ಕೊಂಡು ಮಕ್ಕೊಂತೀವಿ ಅಷ್ಟು ಥಂಡಿ ಜಾಸ್ತಿ ರೀ. ಇದು ಮೈಕೈ ಬಿಚ್ಚಿ ಏನು ಓಡಾಡ್ತೀವಿ ಅವಾಗ ಥಂಡಿ ಹೋಗ್ಬಿಡೋದ್ರಿ ಓಡಿ. ಅದಕ್ಕೆ ಈಗ ಗೊತ್ತಾಗವಲ್ತ್ರಿ, ಬರೀ ಥಂಡಿ ಥಂಡಿ ಅಂತಾಳ್ರಿ. ಎದ್ದೀನಿಲ್ವಾ? ಎದ್ದೀಯಾ? ನಮ್ಮ ಅರ್ಷಿ ಏನೋ ಇವತ್ತೇನೋ ಸ್ಕೂಲ್ ಇಲ್ಲಂತ್ರಿ. ಯಾಕಿಲ್ಲಮ್ಮ ಆಕಿದ ಸ್ಕೂಲ್ ಇವತ್ತು? ಏನಾರಿಪ್ಪ, ಏನೋ ಸೆಂಡಪ್ ಏನೈತಂದಿಲ್ಲ ಆಕೆ? ಹಾಂ, ಗ್ಯಾದ್ರಿಂಗ್. ಗ್ಯಾದ್ರಿಂಗ್ ಐತೆ ಏನ್ರಿ 2 ದಿನ. ಸ್ಕೂಲ್ ಇಲ್ಲಮ್ಮ ಅಂತಂದು ಅಂದ್ರೆ ಇದ್ರಿ ಬೇಕಾ ಏನು ಪಾಠ ಅದು ಏನು ತೊಗೊಳಕತ್ತಿಲ್ಲ ಏನಾರಿಗೆ ಗೊತ್ತಿಲ್ಲ. ಹಂಗಾಗಿ ಆಕಿನ ಮಕ್ಕೊಂಬಿಟ್ಟಾಳ್ರಿ, ಆಕಿನೂ ಎದ್ದಿಲ್ಲ. ಟೈಮ್ ಎಷ್ಟಾಗಿದೆ ಅಂತ ಮಾಡಿರಿ ನೀವು? ಟೈಮ್ ತೋರಿಸ್ಲೇನು ಅರಿಪ? ನೋಡ್ರಿ 10 ಅಂತ್ರಿ. ಅದ್ರಿ 10 ಗಂಟೆಗೆ ಐತ್ರಿ, ಯಾರೂ ಎದ್ದಿಲ್ಲ ಏನೋ ನಮ್ಮ ಮನೆ ಒಳಗೆ. ನೋಡ್ರಿ ಎಲ್ಲ ಸಾಕು ಮಚ್ಚರ್ ತಾನಿ ತುಂಬಿಟ್ಟವ್ರು ನಮ್ಮ ಮನೆ ಒಳಗೆ. ಮತ್ತು ಒಳಗೆ ಒಂದು ಅರಿಶಿ ಅಂದ್ರಿ. ಇದು ಆರಿಫಂದು, ದಾದಿಮ್ಮಂದು, ಆಸಿಫಂದು. ಅಮ್ಮನೂ ಆರಿಫನು ಒಂದದ್ರೊಳಗೆ ಮಕ್ಕೊಂತಿದ್ರು. ಮತ್ತು ಈಕಿ ಒಂದು ಬೇರೆ ಹೊಲ್ಕೊಂಬಿಟ್ಲು ಆರಿಫ, ಗಾವಾಗಿಲ್ಲ ಅಂಥೇಳಿ ಅಂದು. ಇಲ್ಲಂತಂದ್ರೆ ಮಚ್ಚರಿ ಸೊಳ್ಳಿ, ನನಗಂತೂ ಸೊಳ್ಳಿ ಇದ್ರದ್ರಿ. ಸೊಳ್ಳಿ ಬತ್ತಿ ಹಚ್ಚಿದ್ದು ಅದ್ರದ್ದು ವಾಸನೆ ತೊಗೊಂಡು ನಮ್ಮ ಆರಿಫ ಅಮ್ಮ ನಿನಗೆ ಅದ ಎಲ್ಲಿ ನಗರಮ್ಮ ತಪ್ಪಾಕೈತೇನ ಅಂದು ಮಚ್ಚರ್ ತಾನಿ ಹೊಲ್ದು ಕೊಟ್ಲಿರಿ ಒಂದು. ಇಲ್ಲ ಅದು ಹಚ್ಕೊಂಡು ತಲೆ ತೆಚ್ಚಿಟ್ಕೊಂಡು ಮಕ್ಕೊಂಬಿಡ್ತಿದ್ದೀರಿ. ಅದು ಬಸ್ ಹೋಗದ ರೀ. ಅಯ್ಯೋ ನೋಡ್ಬೇಕಿತ್ರಿ. ಅದು ಬಾಯೆಲ್ಲ ವಿಸಾದಂಗೆ ಆಗದ್ರಿ ಬೆಳಿಗ್ಗೆ ಹೇಳೋದ್ರೊಳಗೆ. ಹಂಗಾಕಿತ್ತು. ಈಗಿಲ್ಲ ರೀ ಈಗ ಮಚ್ಚರ್ ತಾನಿ ಕಡೆ ಮಕ್ಕೊಂಬಿಡ್ತೀವಿ ನಾವು. ಮತ್ತು ಡ್ರೆಸ್ ತೊಗೊಂಬರಕ್ಕೆ ಹೋಗೋಣ್ರಿ ಅಂತ ಅನ್ನಕತ್ತಾರ. ಟೈಮ್ 10 ಗಂಟೆ ಆಯ್ತು. ಎದ್ದು ಏನಾರು ಬರ ಮಾಡಿಟ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ತೊಗೊಂಡು ಹೋಗಂಗಿಲ್ಲ ರೀ ಇವ್ರಿಗೆ. ಅರ್ಷಿಯಾ ಹಾಕ್ಯಂದು ಮಿಸ್ಕದ ಹೇಳ್ಬಿಡ್ರಿ. ಅದು ಮಕ್ಕೊಂದವ್ರಿಗೆ ಎಬ್ಸ್ಬೋದಂತ್ರಿ. ಮಕ್ಕೊಂದರ ಥರ ಸುಮ್ಮನೆ ಮಕ್ಕೊಂದವ್ರಿಗೆ ಎಬ್ಸಕ್ಕಾಗಲ್ಲ ರೀ ಅವ್ರಿಗೆ. ಎಚ್ಚರಿದವ್ರಿಗೆ ಅವ್ರು ಬೇಕಂತನಾರ ಸುಮ್ಮನೆ ಮಕ್ಕೊಂಬಿಡ್ತಾರೆ. ಹೋಗನ್ರಿ ಅರಿಪ್ಪ ಹುಬ್ಳಿಗೆ. ಮತ್ತು ಹಿಂಗೆ ತಿರುಗಾಡ್ರಿ ಮ್ಯಾಕ ಎದ್ದರಿ ಬೂಪ ಬೂಪು ತಂಡ ಹತ್ತೈತ್ರಿ. ಇಲ್ಲಿ ನಾನು ಚಪಾತಿ ಮಾಡಿದ್ರಿ. ಈಕಿ ಇದು ಅಲ್ಲಂತ್ರಿ, ಚಾದು ಕುಡಿಯಲ್ರಿ ಈಕಿ ಜಾಸ್ತಿ. ಅದು ಚಿಕನ್ ಪಲ್ಯ ತಿನ್ನೋದು ಬಿಸಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಿನ್ನಾಕತ್ಲಕ್ಕಿ. ನೀನು ಚಪಾತಿ ತಿಂದ್ಬಿಡು. ಚಾವಲ್ಲಿ ಅಂತಿದ್ದೀನಿ ನೀನು ಈಗ. ಅಯ್ಯಮ್ಮ ಚಾವಲ್ಲಿ ಅಂತಿ ತಗೋ, ಒಂದು ಚಪಾತಿ ತಿಂದ್ಬಿಡು ನೀನು. ಮತ್ತೆ ಮಾಡ್ತೀವಿ ಅದು 1-7 ಗಂಟೆ ಅದು ಮಾಲಿ ನೋಡ್ಸ್ಬಿಡ ಒಣಗಿ ಹೊತ್ತೊಂದು ಚೆಲ್ಲಿ ಬಿಡ್ರಿ ಅದನ್ನು. ಹಾಕ್ಬಿಡು. ಇಲ್ಲಿ ನೋಡ್ರಿಪ್ಪ, ನಮ್ಮ ಅರ್ಷಿಯಂದು ಇವತ್ತು ಸಾಲ ರಜೆ ಐತಲ್ರಿ. ಹಾಗಾಗಿ ಇವ್ರಿಬ್ರಿಗೆ ಒಂದು ಡ್ರೆಸ್ ಕೊಡ್ಸಿರತ್ತಂತೇಳಿ ಒಂದು ಹುಬ್ಳಿಗೆ ಕರ್ಕೊಂಡು ಹೋಗಕತ್ತೀವ್ರಿ ನಾವು. ಅಯ್ಯ ಆಕಿಗೆ ಒಂದು ಸ್ವಲ್ಪ ಆರಾಮ್ ಅನ್ಸಾಕತ್ತಿಲ್ಲಂತ್ರಿ, ಅದಕ್ಕೆ ಹಾಕಿ ಬಿಟ್ಟ ಅಂತ್ರಿ. ಸಾಲಿ ರಜೆ ಇಲ್ಲಂತ್ರಿ, ಆರಾಮಿಲ್ಲಂತ್ರಿ. ಹುಬ್ಳಿಗೆ ಬರಾಕತ್ತಾಳ್ರಿ ಆಕಿ. ಬಿಟ್ಟು ಹೋಗ್ಕೈಲೇ ಇರ್ತೀಯ ಅರ್ಷಿಯ ನೀನು? ಒಲ್ಲೆ ಒಲ್ಲ ಅಂತ್ರಿ. ನಾವು ಆಟೋದ್ರಿ ಫೋನ್ ಹಚ್ಚಿರಿ, ಬರ್ತಾಯಿದ್ದೆ. ಏನು ಮಾಡಿದೆ ನೋಡ್ಬೇಕ್ರಿ. ನಮ್ಮ ಸುಲ್ತಾನ ಆಪನು ಬರಾಕತ್ತಾರ ಇಬ್ರು. ಅವರು ಒಂದು ಆಟ ಮಾಡ್ಕೊಂಡ್ರಿ ಅಲ್ಲಿ. ಅವ್ರದ್ದು ಇನ್ನೂ ಏನೋ ತಗೋಯ್ತಂತ್ರಿ. ಮತ್ತು ಅವ್ರಿಗೆ ಆದ್ರೆ ಅಮ್ಮ ಹೋಗ್ಬೇಕ್ರಿ, ಈಗ ನಮ್ದು ಆದ್ರೆ ಅಮ್ಮ ಬರ್ಬೇಕ್ರಿ. ಹಂಗಾಗಿ ಇಬ್ರು ನಡಕನ ಅಮ್ಮ ಬರಾಕತ್ರಿ ಈಗ. ಎಷ್ಟು ಸಲ ಹೋದ್ರಿ. ಇನ್ನು ಅವ್ರದ್ದು ಇನ್ನೊಂದು ಕೆಲಸ ಮುಗಿಸ್ಕೊಂಬಂದೇ ಅಲ್ರಿ ಅಮ್ಮ. ಇನ್ನೂ ಬಾಕಿ ಇಟ್ಕೊಂಡ ಬಂದಾರ್ರಿ. ಮದುವೆ ಅಂತಂದ್ರೆ ಏನು ತೊಗೊಂಡ್ರೆ ಕಡಿಮೆನ, ಎಷ್ಟು ತೊಗೊಂಡ್ರೆ ಕಡಿಮೆನ ಅಲ್ರಿ. ಅದ್ರಾಗ ನೇಮ ನಿತ್ಯ ಅಂತ ನಾವು ಜಾಸ್ತಿ ಇರ್ತಲ್ರಿ. ಹಾಗಾಗಿ ಅವು ಬುಟ್ಟಿ ಮರ ಅವೆಲ್ಲ ಬೇಕಲ್ರಿ ಮದುವೆಗೆ. ಅದೊಂದು ಐತ್ರಿ ಅವ್ರಿಗೆ ತೊಗೊಳೋದು. ಮತ್ತು ಫೋಟೋ ಇವೆಲ್ಲ ತೊಗೊಳೋದ್ರಿ ಅವ್ರ ಕೆಲಸ ರೀ. ಅದು ನಮ್ಮ ಆಪರ್ ತೊಗೊಳೋದ್ರಿ. ನಮ್ಮದು ಹುಡುಗರಿಗೆ ಬಟ್ಟೆ ತೊಗೊಳೋದ್ರಿ. ಆಸಿಪ ತಕ ಅಂತ ಕುಣಿಯಾಕತ್ತಾನ್ರಿ ಈಗ. ಅದಕ್ಕೆ ನೋಡೋಣ ಅಂತ ತಗೋರಪ್ಪ ಅಂತ ಏನ್ರಿ ಹಂಗೆ ನಾಳೆದು. ಇಲ್ಲಿ ನೋಡ್ರಿ ಇಲ್ಲಿ ಗೌನ್ ನೋಡಿ ಹೊರಗೆ ಹಾಕ್ಯಾರಿಲ್ಲಿ. ವಾವ್ ಅನ್ಕೊಂತ ನಿಂತಾರೆ ಅವ್ರು. ನಾವು ಹುಬ್ಬಳ್ಳಿಗೆ ಬಂದೇವ. ಬರ್ತಾನೆ ಕಡೆ ಹಂಗೆ ನಾನು ಊರಿಗೆ ಹೋಗಿ ಬರ್ತಾನೆ. ಇದನ್ನ ಏನದು ದಾರಿ ತೋರ್ಸಾಕ ರಿಯಾಜ್ನು ಈಗಿನ ಬಂದೆ 10 ದಿನ. ಗೌನ್ ನೋಡಕ್ಕೆ ಬಂದ್ರಿಪ್ಪ ಇವ್ರು. ಗೌನ್ ನೋಡ್ರಿ ಹೆಂಗದ ಗೌನಲ್ಲಿ. ಹಾಂ ಲಾಚಾನ ಏನು ಆಕಿ ಚಂದ ಹೊತ್ಕೊಂಡು ನಿಂತ ಆಡ್ಬೇಡ್ಲೆ. ಹಾಂ ಎಷ್ಟು ಚಂದ ಚಂದ ಹೊತ್ಕೊಂಡು ನಿಂತ ಆಡಿಕೆ ಚಂದ ಹೊತ್ಕೊಂಡು ನಿಂತ
ನಾ ಹೇಳ್ರಿ ನಮ್ಮ ಸುಲ್ತಾನ್ ನಮ್ಮ ಅಪ್ಪ ಬರಾಕತ್ತಾರೆ ಅಂತಂದು ಬಂದಾರಿ ಅವರು ಬಂದು ಆಲೆ ಮತ್ತೆ ಗೌನ್ ತೆಗ್ಸಿಬಿಟ್ಟಾರ ಇಲ್ಲಿ. ಅಯ್ಯ ಮಸ್ತ್ ಆಕೈತ್ರಿ, ಚಂದ ಆತ್ ಬಿಡ್ರಿ ಅಪ್ಪ, ಸೂಪರ್. ಇಲ್ಲ ಅರಿಪ ನೋಡ್ರಿ, ಇದು ತೊಗೊಳಕತ್ತಾಳ. ನಕಾಬ್ ತೊಗೊಳಕತ್ತಾರ. ನಕಾಬ್ ತೊಗೊಂಡ್ಯಾರಿಪ್ಪ ಒಂದು? ಇಲ್ಲ, ಒಂದು ತೊಗೊ ಮತ್ತೆ ಒಂದು ತೊಗೊರ್. ಬಳಿದ ಅಂಗಡಿ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಸರ ರೀ. ಹಾಂ ಮಸ್ತ್ ಅದ ಬಿಡ್ರಿಪ್ಪ. ನಮ್ಮ ಮಾರಿಪ್ ಮತ್ತೆ ಇಲ್ಲಿ ಪತ್ತೆ ಹಚ್ಕೊಂಬಂದಾಳ್ರಿ. ಅವು ಸರ ಕೇಳಾಕತ್ತಾವ, ಸರ ಬಳಿ ಅವೆಲ್ಲ. ಹೋಗಿಲ್ಲ ನೋಡ್ರಿ, ಇಲ್ಲೆಲ್ಲ ಬಟ್ಟೆ ಅಂಗಡಿ ರೀ. ಇಲ್ಲಿ ನೋಡ್ರಿ ಎಲ್ಲ ಪ್ಲಾಸ್ಟಿಕ್ಕಿನ ರೀ. ನಮ್ಮ ಮನೇಲಿ ಒಂದು ಕಡೆ ಕುಂದಿರ್ಸಿ ಇವ ನಡಿ, ಈಗ ಪೇರು ತಿನ್ನಕತ್ತಿಲ್ಲ. ಹ್ಞೂ 10 ರೂಪಾಯಿಗೆ ಬಾಬಳ ಹಾಕ್ಯಾರ ಬಲ್ಲಿ. ಇದು ಹೂವಿನ ಮಾರ್ಕೆಟ್ ಇದು. ಒಂದು ಕೆಜಿ ಸಾಕಮ್ಮ? ಇಲ್ಲಿ ಕಲ್ಮದ ಫೋಟೋ ಬೇಕಾಗಿದ್ವು ರೀ, ಹಂಗಾಗಿ ಕಲ್ಮದ ಫೋಟೋ ತೊಗೊಂಡಿವ್ರಿ 2. ಅವು ನಮ್ಮ ಸುಲ್ತಾನ್ ಹಿಡ್ಕೊಂಡ್ರಿ. ಬ್ಯಾಗ್ ಅವು ಎಲ್ಲ ನೋಡ್ರಿ. ನಮ್ಮ ಸಹ ನಾವು ಮೊದ್ಲನ ಓದ್ಬಿಟ್ಟಿರೋ ಬ್ಯಾಗಿಗೆಲ್ಲ. ಇಲ್ಲಿನ ತೊಗೊಂಡೋಗಿರ್ತೀವಿ ನಾವು. ಇಲ್ಲಿನೂ ರೀ. ಬೈ ಆರಾಮಿದ್ದೀರಿ? ಹಾಂ ಲೇಕರ್ ಬೋಲ್ನೆ ತೋ ಲೇನೆ ಕವ ಎಲ್ಲ ಸಾಲ್ಕ ಏಕ ಒಂದ ಥರದ ಅಂಗಡಿನ ರೀ. ಈಗ ನಾವು ಇದು ಹೋಗ್ಬೇಕಲ್ರಿ, ಇಲ್ಲಿ ನಮ್ಮ ಅಂಗಡಿಗೆ ಹೋಗ್ಬೇಕ್ರಿ ನಾವು, ನಮ್ಮ ಅಂಗಡಿಗೆ. ಇಲ್ಲಿ ಬಂದೆ ನೋಡ್ರಿ, ನಾವು ಬಂದೀವಿ ನೋಡ್ರಿಪ್ಪ. ನಾವು ನಮ್ಮ ಅಂಗಡಿ ಬಂದೀವಮ್ಮ ಈಗ ನಾವು. ಎಲ್ಲಾರ ಅಂಗಡಿ ದಾಟ್ ನಮ್ಮ ಅಂಗಡಿ ಬಂದೀವಿ ನೋಡ್ರಿ ನಾವೀಗ. ಏನ್ ಬೇ ಕೊಬ್ಬರಿ ಗಿಬ್ರಿ ಒಡಿ ಉಡಿ ಗಿಡಿ ಎಲ್ಲ ದೊಡ್ಡ ದೊಡ್ಡ ಕಟ್ಟಾಕತ್ತಿದ್ಯಲ್ವೇ ಮೊನ್ನೆ. ಇವ್ರಿಗೂ ಲಗ್ನ ಪತ್ರ ಕೊಟ್ರಿ, ಮತ್ತೆ ಇದು ಮೆಹಂದಿ ಕೊಂದ್ ಬೇಕಲ್ರಿ ಮದ್ವಿಗೆ, ಹಂಗಾಗಿ ಮೆಹಂದಿ ಕೊಂದ್ ತೊಗೊಂಡು ಹೋದ್ರಾಯ್ತು ಅಂತ ಹೇಳಿ ಅಂದು ಬಂದಿವ್ರಿ ನಾವು ಇಲ್ಲಿಗೆ. ಕೊಟ್ಟಿವ್ರಿ ಅವ್ರಿಗೆಲ್ಲ. ಅರಿಪ ಏನು ತೊಗೊಂಡ್ಯ ನೀನು? ಏನು ಅಲ್ಲ, ಏನೋ ಗೊಂಡಿ ಬೇಕಂದಿಲ್ಲ ನೀನು ಕಟ್ಟಾಕ. ಇಲ್ಲಿ ಸಿಗ್ತಾವ ನೋಡು. ಸಿಗ್ತಾವ ನೋಡು, ಸಿಗ್ತಾವ ನೋಡು, ನೋಡ್ತೀರಿ. ಇಲ್ಲಿ ಇದು ಅರ್ಶಿ ಏನದ ಅಪ್ಪಿ? कौन से बेटी जी बा? ಇಲ್ಲಿ ಎಲ್ಲಿ ತೊಗೊಳಕತ್ತೀರಿ? ದೇವ್ರು ಮಾಡಕ್ಕೆ ಬೇಕಲ್ರಿ ಈಗೆಲ್ಲ, ಮದ್ವಿಗೆ ಉಡಿ ತುಂಬಕ್ಕೆ ಬೇಕ್ರಿ ದೇವ್ರಿಗೆ. ಹಾಗಾಗಿ ಎಲ್ಲಿ ಅಡಿಕೆ ಅವೆಲ್ಲ ತೊಗೋಬೇಕ್ರಿ. ಉದಿನ ಕಡ್ಡಿ ತೊಗೊಂಡಿವ್ರಿ. ನಮ್ಮ ಆರಿಪನ್ ಡ್ರೆಸ್ ನೋಡ್ರಿ, ಡ್ರೆಸ್ ಒಂದು ಚೀಲ ತುಂಬಿಡತ್ತೆ ಆರಿಪಂದು ಎಲ್ಲ. ಇಲ್ಲಿ ಕಬ್ಬಣದ ಸಾಮಾನು ರೀ. ಇಲ್ಲಿ ನಾವು ಹೋಟೆಲ್ ಬಂದು ಮತ್ತೆ ನಾಷ್ಟನ ಮಾಡಿದ್ರಿ. ಈಗ ನಾಷ್ಟ ರಾತ್ರಿ ಯಾರ್ಯಾರಿಗೆ ಏನು ಬೇಕೆಲ್ಲ ತೊಗೊಂಡ್ರಿ. ನಾವು ಪಲಾವ್ ತೊಗೊಂಡು ನಮ್ಮ ಅಮ್ಮ ಜಾಸ್ತಿ ತೊಗೊಂಡ್ರಿ. ಅಮ್ಮನ ಯಾಕೆ ಇವತ್ತು ಪಲಾವ್ ತೊಗೊಂಡ್ರೆ ಅದಕ್ಕೆ ತಿನ್ನಲಿಲ್ಲ ಜಾಸ್ತಿ. ಅಷ್ಟ ತಿನ್ನಬಿಟ್ಟಂದ್ರೆ ಅರ್ಶಿ ಅಲ್ಲಿ ದೇವತಾ ಬರ್ತಾಳ ಮತ್ತೆ ನೋಡ್ತಾಳ್ರಿ. ಇವ್ರು ಏನು ತೊಗೊಂಡ್ತಾರೆ ಅಂತ ಹೇಳಿದ್ರಿ. ಸುಲ್ತಾನ ಪುರಿ ತೊಗೊಂಡ್ರಿ, ಅರ್ಶಿಯಾ ಇದು ತೊಗೊಂಡಾಳ, ದೋಸೆ ತೊಗೊಂಡಾಳ್ರಿ. ಆಸಿಫನ್ ದೋಸೆ ಮುಂದೆ ತೋರ್ಸೋಕಂತ ನೋಡ್ರಿ. ನಿಮ್ದು ನಾಷ್ಟ ಮಾಡಿ ಬಂದು ನಾವು ಇದು ಹೋಗ್ಬೇಕ್ರಿ, ಮ್ಯಾದ್ರಗಲ್ಲಿಗೆ ರೀ. ಅದ್ರ ಹೆಸರು ಮ್ಯಾದ್ರಗಲ್ಲಿ ಅಂತಾರೆ. ಅಲ್ಲಿ ಬುಟ್ಟಿ ಮತ್ತು ಮರ ಅವೆಲ್ಲ ತೊಗೋಬೇಕ್ರಿ. 2 ಆಟೋ ತೊಗೋಬೇಕ್ರಿ. ಈಗ ಒಂದು ತಾಜ್ನಗರಕ್ಕೆ ಹೋಗಕ್ಕೆ, ನಾವು ಒಂದಿನ ಸಾಯಿನಗರಕ್ಕೆ ಹೋಗ್ರಿ. ನಮ್ಮ ಸುಲ್ತಾನ ಒಂದೇನ್ರಿ ಕೇಳಾಕ
ಮತ್ತು ಬ್ಯಾಗೆಲ್ಲ ಚೇಂಜ್ ಇದು ಮಾಡ್ಬೇಕಲ್ರಿ ನಮಗೆ ಒಯ್ಯೋ ನಾವು ಅವ್ರು ಒಯ್ಯೋ ಅವರು ಅವೆಲ್ಲ ಚೇಂಜ್ ಮಾಡಾಕತ್ರಿ ಈಗ ನೋಡ್ರಿಪ್ಪ ನಾವೀಗ ನಮ್ದೊಂದು ಆಟೋ ನಮ್ಮ ಅಪ್ಪರ ಒಂದು ಆಟೋ ಅಮ್ಮ ಅಲ್ಲೇ ಆಗ್ತಾರೆ ಅವ್ರಿಗೆ ಅಲ್ಲಿ ಕೊಡೋದು हमारा आपो नहीं जिसमें उनको दिलाना वो हमें भी मिलको चाहिए एक ऑटो में नहीं बस होता नहीं हम कल को 2 ऑटो करेंगे ಗಲ್ಲಿಗೆ ಬರಾಕತ್ತೀವಿ ನಾವು ಇಲ್ಲಿ ಬಂದಿ ನೋಡ್ರಿ ನಾವು ಬುಟ್ಟಿ ಮರ ತೊಗೊಳಕ್ರಿ ಇವು ಬೇಕ್ರಿ ನಾಳೆ ನಮಗೆ ಬುಟ್ಟಿ ಮರ ರೀ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಇಲ್ಲಿ ಹಾಯ್ ಮಸ್ತ್ ಅದಾವ ओए काट दो जी मैं क्या है कैसा है सर ಡ್ರೈವರ್ ಪता कर ये लेना के ये लेना ಅಯ್ಯ ಒಂದು ಸಣ್ಣದು ಒಂದು ದೊಡ್ಡದು ರೀ ದೊಡ್ಡ ತೊಗೊಂಡಿರಲ್ಲ ನೀವು ಎರಡು ಅವನ್ನ ಅದು ತೋರ್ಸಾಕೊಂಡ್ರೆ ಇದನ್ನ ಕೊಟ್ಟು ಕಸ್ಬೇಕಿಲ್ರಿ ಒಂದು ಸಣ್ಣದು ಒಂದು ದೊಡ್ಡದು ಅಂದ್ರೆ ಇದು ಅದು ಒಂದು ಸಣ್ಣ ಬುಟ್ಟಿ ಒಂದು ದೊಡ್ಡ ಬುಟ್ಟಿ 2 ಮರ ಮತ್ತು ಹಂಗಾರ್ತಾವಪ್ಪ ಇದನ್ನ ತುಂಬ್ತಾರೆ ಅವಕ್ಕೆ ಜಾಂಬಿ ಹಾಂ ನೀವು ಈ ಕಡೆ ಲ್ಯಾಂಬಿ ತುಂಬ್ತಾರೆ ನಮ್ಮ ಕಡೆಗೆಲ್ಲ ಇದು ಮಾಡ್ತಾರಲ್ರಿ ಅದು ಕುಸ್ಬಿ ಕುಸ್ಬಿ ಹುರಿದು ಅರ್ಬಿ ಸುಟ್ಟು ಎಣ್ಣೆ ತೆಗೆದು ಹಚ್ಚೋದು ಮಾಡ್ತಾರೆ ತೊಂಡಿ ಹಾಂ ನಡಿ ಮಮ್ಮಿ ಹಾಯ್ ಆಟೋತ್ ನಡಿ ಪಟ್ ಪಟ್ಟೆ ಹಾಂ ಹಾಂ ಸಂತೆ ಎಲ್ಲ ಮುಗ್ದೈತಿ ನಡಿ ಬಂದಿರಿಪ್ಪ ನಾವು ಅಂಗಡಿಗೆ ರೀ ಇದಕ್ಕೆ ಮನೆಗೆ ರೀ ಅಂಗಡಿ ಬಂದಿ वो इसका मतलब दी वो अस्ती ने खुना के लगा लेता निकत ನಮ್ಮರಿ ಡ್ರೆಸ್ ಮಸ್ತ್ ತಗೋಬಾರ್ದಂತ್ರಿ ವಿಡಿಯೋದೊಳಗೆ ತಗೋಬಾರ್ದು ಹಾಕ್ಯಂದಾಗ ನೋಡ್ಲಿ ಎಲ್ಲ ಫ್ರೆಂಡ್ಸ್ ನಿನ್ನ ಫ್ರೆಂಡ್ಸ್ ಅನ್ನಕತ್ತಾಳ್ರಿ ತಗೋಬಾರ್ದ ನಕೊಮ್ಮ ಬೇಡಂತ್ರಿ ನಮ್ಮ ವರ್ಷ ಇದು ವಾಚ್ ತಗೊಂಡ್ ನೋಡ್ರಿ ಆಪ ಕೊಡ್ಸಿಲ್ಲ ನನ್ನ ತಮ್ಮಲ್ಲಿ ಮಸ್ತ್ ಐತಲ್ಲ ಆ್ಯಪಲ್ ವಾಚನ ರೀಪ್ಪ ಇದು ಮತ್ತೇನು ತಗೊಂಡೆ ಅಲ್ಲಿ ಬೇಡ ಅಂತ ತಗೋಬಾರ್ದು ಅಂತ ತಗೊಂತೀನಿ ತಡಿ ಬೇಡ ಹೊಚ್ಗೆ ಅಂತ ಓಡ್ ನೀನು ಮತ್ತೇನು ತೊಗೊಂಡಿರಿ ಶನಿನ ಇಷ್ಟ ಏನು ಕೊಡ್ತಿಲ್ಲ ಅದೇನು ಇದು ಎಲ್ಲಿ ತಗೊಂಡ್ರಿ ಹೋಗೋದೆಲ್ಲ ಚಿಪ್ಸ್ ಅನ್ನೋದು ಓಡ್ ನೀನು ತೋರ್ಸಲ್ಲ ನಿಂದು ಏನು ತೋರ್ಸಂಗಿಲ್ಲ ನಡಿ ಯಾರಿಪ್ಪ ನಾನು ಕೊಡಲ್ಲ ಅದು ನಂದು ಅದನ್ನು ತೋರಿಸ್ಬೇಡ ತೊಗೊಂಬಂದಿಲ್ಲ ಏನು ತೋರ್ಸಂಗಿಲ್ಲ ನಾನು ಇವು ನೋಡ್ರಿ ಗೊಂಡೇರಿ ಇವು ಲಾಚಾಕ್ ಹಾಕೋರಿ ಇವು ದದಿ ಲಾಚಾ ತೋರಿಸಿದ್ದಿಲ್ಲ ಅದೀಗ ನಾನು ಜಂಪರಿಗೆ ಒಂದು ಆಮೇಲೆ ಲಂಗ ಹಾಕೊಂದನಿ ಇದು ಇದೊಂದು ಜಂಪರಿಗೆ ಇದೊಂದು ಲಂಗ ಹಾಕ್ರಿ ಎಷ್ಟು ಚಂದ ಅದ ನಾನು ಒಂದು ಜಂಪರಿ ತೊಗೊಳಕಿದ್ನಿಮ್ಮ ಅದ್ರ ಭಾಳ ವರ್ಕ್ ಇತ್ತಮ್ಮ ಅದು ಇಲ್ಲೊಂದು ಬಂದು ಹಂಗೆ ಹಿಂಗೆ ಸಿಂಪಲ್ ಇದ್ದಿದ್ದ ತೊಗೊತಿದ್ದೆ ನಾನು ಅವು ಸಿಂಪಲ್ ಇದ್ದಿದ್ದಿಲ್ರಿ ಆ ಸಿಪ್ಪಿಗೆ ಇನ್ನೊಂದು 2 ಇಂಥ ಅಂಗಿ ಕೊಟ್ಬಿಟ್ರೆ ಸಾಕಂತ್ರಿ ಹಂಗೆ ಏನು ಬೇಡ ಅಂತ್ರಿ ಬೇಡ ಅಂತ ಪ್ಯಾಂಟ್ ಶರ್ಟ್ ಏನು ಬೇಡವಾ ಅಂತಂದನ್ರಿ ಎಷ್ಟು ಇದಕ್ಕೆ ಪ್ಯಾಂಟ್ ತೊಗೊಂಡು 200 ರೂಪಾಯಿ ಇದು 200 ರೂಪಾಯಿನಾ ಇದು 150 ರೂಪಾಯಿ ಹಿಂಗೆ ಇವು 20 ರೂಪಾಯಿ ಕೊಂದ್ರಿ ಇವು ಗೊಂಡೆ ಇದು ಇಂಥದ್ದು ಹಿಂಗೆ ತೊಗೊಳೋಣ ಇನ್ನೊಂದು 2 ತಗೊಂಡ್ಬಿಟ್ನೆ ಸಣ್ಣ ಅಪ್ಪನ ಮದುವೆ ಮುಗಿತು ಎಲ್ಲ ABCD ಐತೆ ಅದ್ರೊಳಗೆ ABCD FGH ಏನವ ಏನದು ಏನೋ ಐತಲ್ಲ ಇಲ್ಲಿ ಹಾಂ ಇದು ಬ್ಯೂಟಿ ಬ್ಲೆಂಡರ್ ಕದಿಲಿ ಮತ್ತು ಇದ್ರಾಗ ಏನೋ ಗೀಸು ತೊಗೊಂಡಾಡ್ರಿ ಬ್ಯೂಟಿ ಬ್ಲೆಂಡರ್ ರೀ ಅದ್ರಾಗ ಒಡ್ನೆ ಐತಿ 20 ವರ್ಷ ಹೊಡೆದಂತೆ ಮತ್ತು ನಮ್ಮ ಸಹನನ ಮದುವೆ ನಾವು ಒಂದು ಸ್ವಲ್ಪ ಗೋಲ್ಡ್ ಖರೀದಿ ಮಾಡಿದ್ವಿರಿಪ್ಪ ನಮ್ಮ ಮಾರಿಪಾಗ್ರಿ ಏನು ತುಟ್ಟಿ ಅದಾವ್ರಿಪ್ಪ ಇವು ಮೂಬಟ್ ಅಯ್ಯ ವಿಚಿತ್ರ ಎಷ್ಟು ಚಂದ ಐತೆ ನೋಡೋದು ಪಿರಿಕಿನ ಬಂಗಾರದಾಗ ಇಟ್ಟಿರ್ತಾರೆ ಈಗ ದುಬಾರಿ ಹಾಕತ್ಬಿಟ್ರೆ ಬೆಳ್ಳಿ ಪಿರಿಕಿನ ಇಟ್ಟು ಸ್ವಲ್ಪ ಸಸ್ತ ಹೇಳ್ಬೇಕಲ್ಲ ಇದನ್ನು ತೊಗೊಂಡಿರಿ ಇದು ಮೂಬಟ್ ಒಂದು ಚಂದಾಗಿತ್ತು ರೀ ಈಗ ಅಲ್ಲಿ ಹಾಕಿ ನೋಡಿ ತೊಗೊಂಡ್ವಿ ಮಸ್ತ್ ಕಾಣಕತ್ತ ಇರಲಿ ಬಿಡ ಅಂತೇಳಿ ತೊಗೊಂಬಂದಿರಿ ಇದೊಂದು ಮೂಬಟ್ ಚಲೋ ಇದೆಯಲ್ವಾ ಮಸ್ತ್ ಐತಿ ಮತ್ತು 1 kg ಹೂ ತೊಗೊಂಡಿರಿ ಮತ್ತು ದೇವರು ಅದು ಮಾಡೋದ್ರಿ ಅಮ್ಮನ ದೇವ್ರು ಭಾಳ ಅದಾವ್ರಿಪ್ಪ ಅದು ಇಲ್ಲಿ ಒಟ್ಟ ದೇವ್ರ ಅಲ್ರಿ ಮತ್ತು ತವ್ರ ಮನೆ ದೇವ್ರಿ ತವ್ರ ಮನೆ ದೇವ್ರಿ ಮಾಡಾಕ್ರಿ ಈಗ ಇನ್ನೂ ಫಸ್ಟ್ಗೆ ಇನ್ನೂ ಉಣ್ಕಲ್ ದೇವ್ರ ಅಲ್ರಿ ಇನ್ನು ತವ್ರ ಮನೆ ದೇವ್ರ ಹೋಗ್ಬೇಕು ಮೊದಲು ತವ್ರ ಮನೆ ದೇವ್ರ ಮಾಡಾಕ ಸತ್ತಳು ದೇವ್ರದಾಗ ವಾಯವ್ವ ಅಲ್ಲಿಗೆ ಹೋಗಿ ಬರ್ಬೇಕು ಮೊದಲ ಅಡಿಕೆ ಎಲಿ ರೀ ಅಡಿಕೆ ತಗೊಲ್ಲ ನಮ್ಮ ಏನೋ ಅಡಿಕೆ ಎಲಿ ಹೂ ಅಷ್ಟ ತೊಗೊಂಬಂದಿವ್ರಿ ಈಗ ಎಲಿ ಹೂ ಅಷ್ಟ ತಂದೆ ಬಾಳೆಹಣ್ಣು ಅಡಿಕೆ ಅವು ತೊಗೋಬೇಕ್ರಿ ಈಗ ಬಳೆ ಅಲ್ಲಿ ಅದಾವ ತಂದು ಕೊಡ್ತಾಗ ಅಷ್ಟು ತಗೊಂಡು ಎಲ್ಲ ದೇವ್ರು ಮಾಡೋದ್ರಿ ಇಲ್ಲಿ ಉಡಿ ತುಂಬೋದು ಇನ್ನೊಂದು ಸ್ವಲ್ಪ ದಿನ ಹೋಗ್ಲ್ರಿ ಮಂಗಳಾರದ ಹೋಗಿಲ್ರಿ ಮಂಗಳಾರದ ಇಲ್ಲೆಲ್ಲ ತುಂಬಾ ದೂರ ಆಕತ್ತಲ್ಲ ಇವತ್ತು ಮಂಗಳಾರ ಇವತ್ತು ಮಂಗಳಾರ ಅಲ್ಲ ಇವತ್ತು ಮಂಗಳವಾರ ಇವತ್ತಿಗೆ ಇಲ್ಲಿ ಬೇಕಂದ್ರೆ ಇಲ್ಲಿ ಮಾಡಕ್ ಬರ್ತೈತಿ ಮೊದಲಲ್ಲಿ ಹೋಗಿ ಮುಗಿಸಿ ಬಂದ್ಬಿಟ್ರ
ಸ್ವಲ್ಪ ಕಡಿಮೆ ಆಕೈತಿ ಕೆಲಸ. ಹ್ಞೂ ಇಷ್ಟೆಲ್ಲ ತೊಗೊಂಬಂದು ನೋಡ್ರಿಪ್ಪ ನಮ್ಮ ಮಾರಿಪ್ಪ ಇದು ತೊಗೊಂಡಾಡ್ರಿ ಡ್ರೆಸ್ ತೊಗೊಂಡಾಡ್ರಿ ಆಕೆ ಹಾಕೊಂಡಾಗ ನೋಡ್ಬೇಕಂತ್ರಿ ಹಾಕೊಂಡಾಗನ ಆಕೆಗೆ ಹೆಂಗೈತೆ ಅಂತ ಅಂದು ಕಮೆಂಟ್ ಮಾಡಿ ಹೇಳ್ಬೇಕಂತ್ರಿ ನೀವು. ಹಾಗಾಗಿ ಆಕೆ ತೋರಿಸ್ಲಿಲ್ಲ ರೀ ಈಗ ಎಂತ ತೊಗೊಂಡಾಳಂತ ಅಂದು. ಅವಾಗಾರ ತೋರಿಸ್ತೀನಿಲ್ವಾ? ತೋರಿಸಿದಿಲ್ಲ ತೋರಿಸ್ತಾ ಅಂತ ತಗೋರಿ. ಇಷ್ಟೆಲ್ಲ ತೊಗೊಂಬಂದಿರಿ. ನೀವೇನು ತೊಗೊಂಡ್ರಿಮ್ಮ? ಅವ್ರು ಅಡ್ಡಾಡಿ ಕಾಲು ಅಡ್ಡಾಡಿ ಮದ್ವಿ ಮಾಡೋ ತನಕ ಅಂದ್ರ ರಗಡ ಆಗಕತ್ತೈತಿ. ಈಗ ಊರಿಗೆ ಹೋಗಿ ಬಂದ್ರ ದೇವ್ರಿಗೆ ಒಂದು ಹೋಗಿ ಬಂದ್ರ ನಮ್ಗೆ ಚಿಂತೆ ಬಿಟ್ಟಾಗತ್ತೈತಿ. ಇನ್ನೂ ದೇವ್ರಿಗೆ ಹೋಗಿ ಬಂದ್ರ ರೀ ಅವ್ರಿಗೆ ಚಿಂತೆ ಬಿಡೋದ್ರಿ. ಅಲ್ಲಿ ಮಟ್ಟ ಚಿಂತೆ ಬಿಡಲ್ರಿ ಅವ್ರಿಗೆ. ಅಲ್ಲಿ ಮಟನ್ ಚಿಂತೆ ಹೆಂಗೆ ಬಿಡತ್ರಿ ಅಮ್ಮ? ಇನ್ನ ನಮ್ದು ಶಾಪಿಂಗ್ ಐತಿ ಇನ್ನ ಸರಾಕಿಯಾಗಿನ ತಗೋಬೇಕು. ಮದ್ವೆ ಆಗ ಇಲ್ಲ ಇಲ್ಲ ಅದು ಮದ್ವಿಗೆ ಅದು ಸಪ್ರೇಟ್ ಬೇಕದು. ನಮ್ಮ ಹರಿಪುರ ಪರೀಕ್ಷೆ ಅರ್ಶಿಯವ್ರ ಪರೀಕ್ಷೆ ಅದಂತ್ರಿ ಒಲಿಮ ದಿನ ರೀ. ಹಂಗಾಗಿ ಆಕಿ ಏನು ತೊಗೊಳ್ರಿ ನಮ್ಮ ವರ್ಷ ಅದ್ರ ಸರಾಕಿ ಬೇಗನು ಕೊಡಿಸೋದಾಳಕಿ ನಿಂಗೆ. ಅದು ಒಂದು ಏನೋ ತೊಗೊಂಬಂದಾಳ್ರಿ ಅಷ್ಟ ತೊಗೊಂಡಿದ್ದಕ್ಕೆ ಏನೋ ತೊಗೊಂಡು ವಾಚ್ ನಾನು ಕೊಡ್ಸಿದ್ದೀಗಿ ಪಾಪ. ವಾಚ್ ಅಂದ ತೊಗೊಂಡಾಡ್ರಿ ಏನು ತೊಗೊಳಿಲ್ರಿ ಡ್ರೆಸ್ಸು ತೊಗೊಲಿಲ್ಲ. ಒಲಿ ಬಿಡಮ್ಮ ನನ್ನ ಮದ್ವೆ ಇದು ಅಂದ್ರೆ ಲಾಚ ಐತ್ರಿ ಲಾಚ ಹಾಕೊಂತಾಳಂತ್ರಿ ಆಕಿನ ಒಂದು ಮದುವೆ ದಿನ. ಒಲಿ ಮಧ್ಯಾಹ್ನ ನಾವು ಇದಕ್ಕೆ ಹೋಗಿವಿ ಪರೀಕ್ಷೆ ಅದಾವ ಅವತ್ತು ಬೇಡ ಬಿಡ ಅಂದ್ಲ. ಒಂದು ವೇಳೆ ಜಲ್ದಿ ಬಂದ್ರು ಕೂಡ ನನ್ನ ಕಡೆ ಗೌನ್ ಅದಾವಲ್ಲ ಅವ್ನು ಹಾಕ್ಯಂತೀನಿ ಬಿಡ ಅಂದ್ಲ. ಇವ ಯಾಕೆ ದೇವ್ರು ಒಳ್ಳೆ ಗುಣ ಕೊಟ್ಟ ಅಂತ ನಾನು ಎಲ್ಲದೆಲ್ಲ ಬಿಟ್ಟು ನಂದು ಹಾಕೊಂಡ್ಬಿಡ್ತಾನೆ ಯಾರಿಗೂ ಗೊತ್ತಿವ ಒಂದೇ. ಇಲ್ಲಿ ಟೈಮ್ ಅಲ್ಲಿ ಇವತ್ತು 5:30 ಆತ್ರಿ. ಹುಬ್ಳಿಗೆ ಹೋಗಿ ಬಂದ್ವಿಲ್ರಿ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ಮನ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ತೆಗೆದ್ರಿ ಇವು ಮೀನ ಇಷ್ಟ ಉಳ್ದವ್ರಿ ಒಣ ಮೀನು ಅವು ತೊಗೊಂಡು ಆಟೋ ಬಂತ್ರಿ ಹೋಗ್ತಾರೆ ಈಗ ಅಮ್ಮ ನಮ್ಮ ಮನೆಯವ್ರು ಕೂಡಿ. ನಾನು ಅಮ್ಮಗೆ ಇದು ಕಾಫಿ ಕೊಟ್ಟು ನಾನು ಕೂಡ ಬಂದು ಏನು ಕ್ಲಿಪ್ ಅದ್ರ ಬ್ಯಾಗ್ನಾಗ ಕಳಿಸಿದ್ದೇನೆ. ಪಪ್ಪನ ಕಡೆ ಹೋಗಿದ್ವ ನಾವು. ಅವು ದೊಡ್ಡ ಕ್ಲಿಪ್ ಇದ್ವಲ್ಲ ಅವು ದೊಡ್ಡದೊಂದು ಸಣ್ಣದೊಂದು ನಿನ್ನ ಕಡೆ ನಿಂತನದು. ನಾವು ದೇವರಿಗೆ ಉಡಿ ತುಂಬಾಕದೆಲ್ಲ ಬಳಿ ಗುಚ್ಚರಿ ಮತ್ತು ಉದಿನ ಕಡ್ಡಿ ಮತ್ತು ಜಂಪರ್ ಪೀಸ್ ಅದು ಕಟ್ಕಸಿದ್ದಾರೆ ನಮ್ಮ ಅಪ್ಪ. ನಾನು ನೋಡ್ರಿ ಪಲ್ಯ ಬಿಸಿ ರೊಟ್ಟಿ ರೆಡಿ ಹಾಕೋದ್ರಿ. ಮತ್ತು ಮೂಲಂಗಿ ಪಲ್ಯ ಮಾಡಿ ಪಚ್ಚಡಿ ಮಾಡಿದ್ರೆ ಅಮ್ಮರಿಗೆ ಅಲ್ಲಿ ಬರೋವಲ್ರಿ. ಹಾಗಾಗಿ ಅದು ಪಲ್ಯ ಮಾಡಿಬಿಡ್ತೀವಿ ನಾವು. ಮೂಲಂಗಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಇದ್ರ ಜೋಡಿ ಸ್ವಲ್ಪ ಇದ್ರ ಮೆಣಸಿನ್ಕಾಯಿ ಬೇಕ್ರಿ. ದಪ್ಪನ ಮೆಣಸಿನ್ಕಾಯಿ ಅಂತಾರಲ್ರಿ ಆ ಥರ ಮೂಲಂಗಿ ಪಲ್ಯ ಒಳಗೆ ರೊಟ್ಟಿ ಒಳಗೆ ಟೇಸ್ಟ್ ಭಾಳ ಆಗ್ತಾವೆ ಅವು. ಇಲ್ಲಿ ಇದು ಹಾಕತ್ರಿ ಹಸಿಪುಂದಿ ಎಗ್ ರೈಸ್. ನೀರು ಹಾಕ್ಬೋಡಮ್ಮ ನೀರು ಹಾಕಿ ಎಗ್ ರೈಸ್ ಮಾಡಾಕತ್ತಾರೆ. ಒಂದು ತತ್ತಿ ಹೊಡೆದು ಎಗ್ ರೈಸ್ ಮಾಡ್ಕೊಂತಾರೆ ಅಂತಂದು ಹ್ಞೂ ಅಂತಂದೆ. ಅವ್ರಿಗೆ ಮೂಲಂಗಿ ಪಲ್ಯ ಅದು ಇದು ಅಂತಂದು ಹೋಗಂಗಿಲ್ಲ ರೀ ಅವ್ರಿಗಿನ್ನ. ಸಂಜೆ ಮುಂದೆ ಉಂಡಾರ ಈಗ ಉಂತಾರ ಎಲ್ಲ ಗೊತ್ತಿಲ್ಲ. ಹಸಿಪಿನ ಸಂಬಂಧ ಅಷ್ಟ ಮಾಡಾಕತ್ತಾರ. ಇದು ಪುಪ್ಪು ಅಂದರೆ ಏನು ಅಂತೇಳಿ ಕಮೆಂಟ್ ಮಾಡಿರಿಪ್ಪ. ಪುಪ್ಪು ಅಂತಂದ್ರೆ ಸ್ವಾದ್ರೈತ್ರಿ. ನಮ್ಮ ಮಾರಿಪರ ಅಪ್ಪನ ತಂಗಿರಿ. ಸಾಕ್ಬಿಡು ಅದಕ್ಕೆ ಹಾಕೈತೆ ಅದು ಗ್ರೇವಿಗೆ ಭಾಳ ಆಗಂಗಿಲ್ಲ ಇಲ್ಲ ಸಪ್ಪರ ಅದು ಚಲೋ ಆಗ್ಬೇಕದ ಅದು ಅಷ್ಟಕ್ಕೆ ಹೇಳ್ಬಿಡ. ನಮ್ಮ ಅಪ್ಪಾರ ತಂಗಿಗೆ ಪುಪ್ಪು ಅಂತಾರೆ. ಅಜ್ಜಿ ಮಗಳಿಗೆ ಪುಪ್ಪ. ನಾವು ನಮ್ಮ ಕಡೆಗೆಲ್ಲ ಎತ್ತಿ ಅಂತೀವಿ. ಅತ್ತಿ ಅಂತ ಕರಿತೀವಿ ನಾವು ನಮ್ಮ ಸ್ವಾದ್ರತ್ತಿಗೆ. ಇವರು ಈ ಕಡೆಗೆಲ್ಲ ಪುಪ್ಪು ಅಂತಾರೆ. ಈಗ ಅವು ಎಲ್ಲ ಕಡೆ ಪುಪ್ಪುನ ಅಂತ ಹೊಂಟ್ಬಿಟ್ಟಿದ್ ಬಿಡ್ರಿ. ಮೊದಲೆಲ್ಲ ಅತ್ತಿ ಅಂತ ಕರಿತಿದ್ರೆ. ನಾವೀಗ ನಮ್ಮ ಅತ್ತಿಗೆ ಅತ್ತಿನ ಅಂತ ಕರಿತೀವಲ್ರಿ. ಇದ್ರೊಳಗೆ ನಮ್ಮ ಇದ್ರೊಳಗೆ ಅಷ್ಟೇ ಇವರಷ್ಟ ಪುಪ್ಪು ಅಂತಾರೆ. ನಮ್ಮ ಹುಡುಗರು ನಮ್ಮ ತಮ್ಮನ ಮಕ್ಕಳು ಅವು ಪುಪ್ಪುನ ಅಂತಾರೆ ನನಗೆ. ಮೊದಲ ಕೈಲಿಂದ ಒಡೆದು ಹಾಕ್ಬೇಕು ಅದನ್ನು. ನಾನು ಸ್ವಲ್ಪ ರೈಸ್ ಹಾಕತ್ತಿದ್ದೆ. ಸಾಕು ರೈಸ್ ಹಾಕ್ಬಿಡ ಜಾಸ್ತಿ. ಭಾಳ ಸ್ಪೆಷಲ್ ರೈಸ್ ಆಗ್ತು. ಈಗಮ್ಮ ಬಂದ್ರಿ ಮೀನು ಜಲ ತೊಳ್ಯಾಕಂದ್ರಾರಿಪ್ಪ. ನಾನು ಊಟಕ್ಕೆ ಕೊಡ್ತೀನಿ ರೀ. ನಮ್ಮ ಕೈಕಾಲು ಮಕ್ಕ ತಗೊಂಡು ಒಳಗೆ ಹೋದ್ರಿ ಹಾಸ್ಬಿಟ್ಟಿರ್ತೀನಿ ರೀ. ನಮ್ಮ ಬರ್ದೊಳಗಂದ್ರೆ ಅಲ್ಲೇ ಕೂತ್ಕೊಂಡಿರ್ತಾರೆ ಅವ್ರು. ಮಚ್ಚಿಲ್ಲ ಹಾಕಿಟ್ಕಂದ್ರೆ ನಾಳೆ ಮೀನಕ್ಕೆ ಹೋಗಲ್ರಿ. ಈಗ ಊಟ ಕೊಟ್ಟಿರಿ ಅಮ್ಮ. ಊಟ ಮಾಡಕತ್ರ ಅರ್ಶಿಯ ಮಕ್ಕೊಂದ್ರಿ. ಮಚ್ಚಲ್ದಾನೆ ಕಟ್ಕೊಂಡಿಲ್ಲಲ್ಲ ಅರ್ಶಿಯ? ಹೌದನಾ? ಮಕ್ಕೊಂಬಿಡ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.